ಇವತ್ತು ರೈಡ್ ಮಾಡಿದ್ದೀರಾ ನೀವು ಕಂಪ್ಲೀಟ್ ಬಂಗಾರಪೇಟೆ ಅಂಡ್ KGF ಎಷ್ಟು ಮನೆಗಳು ರೈಡ್ ಮಾಡಿದ್ದೀರಾ, ಏನೇನು ಸಿಕ್ಕಿದೆ? ನಾವು 23 ಆ್ಯಕ್ಟಿವ್ ರೌಡೀಸ್ ಅವರ ಮನೆ ಮೇಲೆ ನಾವು ಸರ್ಚ್ ಮಾಡಿದ್ದೀವಿ. ಸ್ಟೂಡೆಂಟ್ಸ್ ಜಾಸ್ತಿ ಏನು ಅವ್ರು ಅನಾಹುತ ಮಾಡಿ ನೋಡಿ ಸರ್ ಸ್ವಲ್ಪ ದಾರಿಯಲ್ಲಿ ಹೋಗುವಾಗ ಕೆಲವರು ಅವ್ರನ್ನ ಅಡ್ಡಗಟ್ಟಿ ಅವ್ರ ಹತ್ರ ಫೋಟೋ ಮಾಡಿ ಅವ್ರನ್ನ ಎದುರಿಸಿ ಬೆದರಿಸಿ ಹಣ ವಸೂಲಿ ಮಾಡ್ತಾ ಇದ್ದಾರೆ. ಇಮಿಡಿಯೇಟ್ ಆಗಿ ನಾವು ಪೊಲೀಸ್ ನಮ್ಮ ಸವಿತಾ ಮೇಡಮ್ ಫೋನ್ ಮಾಡಿದ ತಕ್ಷಣ ಹೇಳಿ ಯೋಚನೆ ಮಾಡ್ತೀನಿ, ನಾನು ಗಾಡಿ ಹೇಳ್ತೀನಿ, ವಿತಿನ್ 10 minutes ಅಲ್ಲಿ ಈಗಪ್ಪ ಭಾಗ್ಯಲ್ಲ ಅಲ್ಪೋಸ್ಕೊಡಿ ಒಂದು ನಿರ್ದಿಷ್ಟವಾದ ಒಂದು ಇದಕ್ಕೆ ಮಹಾರಾಷ್ಟ್ರ ಕೊಡಬೇಕು. ನಮಗೆ ಪವನ್ ಕುಮಾರ್ ಸರ್ ಅಂತ ಬೀಟಿದ್ರು, ಅವರು ಸ್ವಲ್ಪ ಇದನ್ನೆಲ್ಲ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಇದ್ರು. ಒಳ್ಳೆ ಪೊಲೀಸ್ ಕೇಸ್ ಎಲ್ಲ ಸೊಸೈಟಿಗೂ ಕೂಡ ಕಾಯಿ ತೋರಿಸ್ಬೇಕು. ನಮ್ಮ ಮನೆಯಲ್ಲಿ ತುಂಬಾ ನಮ್ಮ ಸಂಸಾರದಲ್ಲಿ ಆಡಕ್ಕೆ ಆಗ ಸುಮ್ಮನಾಗಿ ನಮ್ಮಲ್ಲಿ ಬೇರೆ ಆಮೇಲೆ ಪೊಲೀಸ್ ಠಾಣೆಗೆ ನಾವು ಕಂಪ್ಲೇಂಟ್ ಮಾಡಿದ್ದೀವಿ. ಆಮೇಲೆ ಎಲ್ಲರೂ ಕೂಡ ಅದೇ ಬಾಗುಂది ವೈಟ್ ಕಾಲರ್ ಕ್ರಿಮಿನಲ್ ಇದ್ದಾರಲ್ಲ, ಅವ್ರು ನಿಮ್ಮ ಗಮನಕ್ಕೆ ಬಂದಿದ್ದೀರಾ? ಸರ್ ನೋಡಿ ಸರ್ ನೋಡಿ ಮಚ್ಚಿಟ್ ಮತ್ತು ಲಾಂಗ್ ಇದೆಲ್ಲ ಸಿಕ್ಕಿದೆ. ಇಲ್ಲೀಗಲ್ ಡ್ರಗ್ಸ್ ಕೂಡ ಸಿಕ್ಕಿದೆ. ಅದು ಕಂಪ್ಲೇಂಟ್ಸ್ ಯಾವುದು ಹೈಯೆಸ್ಟ್ ಬಂದಿರೋದು? ನಮ್ಮದು ಈಗ ಪಬ್ಲಿಕ್ಕಿಂದ ಸ್ಪೆಷಲಿ ಡ್ರಿಂಕ್ ಮಾಡ್ತಾರೆ, ಡ್ರಿಂಕಿಂದ ಮಾಡಿ ಸ್ವಲ್ಪ ಹಾಲಾಗ್ತಾ ಇರೋದ್ರ ಬಗ್ಗೆ ಹೇಳಿದ್ದಾರೆ, ಡ್ರಗ್ಸ್ ಬಗ್ಗೆ ಹೇಳಿದ್ದಾರೆ. ಸೊ ಅದು ಸಮಸ್ಯೆ ಇದೆ, ಅದ್ರ ಬಗ್ಗೆ ನಾವು ಈಗಾಗಲೇ ಕ್ರಮ ತಗೊಳ್ತಾ ಇದ್ದೀವಿ. ಅದು ಏನೇನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದು ನಾವು ನೋಟ್ ಮಾಡಿದ್ದೀವಿ, ಮುಂದಿನ ಕ್ರಮ ತಗೊಳ್ತೀವಿ. ಈಗ ಲಿಕ್ಕರ್ಸ್ ಜಾಸ್ತಿ ಬಂದಿರೋದು, ಅದು ಹೇಗೆ ನೀವು ಇದು ಮಾಡ್ತೀರಾ ಸರ್? ಅವರು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಜೊತೆ ಅವ್ರಿಗೆ ಕೂಡ ನಾವು ಬರ್ತೀವಿ. ಈ ಥರ ಜನಸಂಪರ್ಕ ಸಭೆಯಲ್ಲಿ ಈ ಥರ ಪಾಯಿಂಟ್ಸ್ ಹೇಳಿದ್ದಾರೆ, ಅವ್ರಿಗೆ ಕೂಡ ನಾವು ಬರ್ತೀವಿ. ಬಾಕಿ ನಮಗೆ ಏನು ಅಧಿಕಾರ ಕೊಟ್ಟಿದ್ದಾರೆ ಎಕ್ಸೈಸ್ ಆಗಿರೋದು ಚಲಾಯಿಸಿ ನಾವು ಎಕ್ಸೈಸ್ ಕೇಸ್ ಬುಕ್ ಮಾಡ್ತೀವಿ. ಪಬ್ಲಿಕ್ ಪ್ಲೇಸಲ್ಲಿ ಡ್ರಿಂಕ್ ಮಾಡ್ತಾರೆ, ಅವ್ರ ಮೇಲೆ ಎಕ್ಸೈಸ್ ಕೇಸ್ ಬುಕ್ ಮಾಡ್ತೀವಿ. ಈಗಾಗಲೇ ಆಫೀಸರ್ಸ್ಗೆ ಇನ್ಸ್ಟ್ರಕ್ಷನ್ ಕೊಡಲಾಗಿದೆ, ನಾವು ಬರ್ತಾ ಸರ್. ಇವತ್ತು ರೈಡ್ ಮಾಡಿದ್ದೀರಾ ನೀವು ಕಂಪ್ಲೀಟ್ ಬಂಗಾರಪೇಟೆ ಅಂಡ್ KGF ಎಷ್ಟು ಮನೆಗಳು ರೈಡ್ ಮಾಡಿದ್ದೀರಾ, ಏನೇನು ಸಿಕ್ಕಿದೆ? ನಾವು 23 ಆ್ಯಕ್ಟಿವ್ ರೌಡೀಸ್ ಅವರ ಮನೆ ಮೇಲೆ ನಾವು ಸರ್ಚ್ ಮಾಡಿದ್ದೀವಿ. ಆ್ಯಕ್ಟಿವ್ ರೌಡೀಸ್ ಲಿಸ್ಟ್ ನಾವೆಲ್ಲ ಆಫೀಸರ್ ಜೊತೆ ಚರ್ಚೆ ಮಾಡಿ ನಾವು ಡಿಸೈಡ್ ಮಾಡಿದ್ದೀವಿ. ಸೊ ಅಲ್ಲಿ ಕೆಲವು ಮನೆಯಲ್ಲಿ ನಮಗೆ ಇಲ್ಲೀಗಲ್ ಐಟಮ್ಸ್, ವೆಪನ್ಸ್, ಮಚ್ಚಿಟ್ ಮತ್ತು ಲಾಂಗ್ ಇದೆಲ್ಲ ಸಿಕ್ಕಿದೆ. ಇಲ್ಲೀಗಲ್ ಡ್ರಗ್ಸ್ ಕೂಡ ಸಿಕ್ಕಿದೆ, ಗಾಂಜಾ ಸಿಕ್ಕಿದೆ ನಮಗೆ. ಅದ್ರ ಮೇಲೆ ನಾವು ಸಪ್ರೇಟ್ ಕೇಸ್ ಬುಕ್ ಮಾಡ್ತೀವಿ. ಎಷ್ಟು ಮನೆಯಲ್ಲಿ ಸಿಕ್ಕಿದೆ ಸರ್ ಗಾಂಜಾ ಡ್ರಗ್ಸ್? ಒಂದು ಮನೆಯಲ್ಲಿ ಸಿಕ್ಕಿದೆ, ಒಂದೇ ಮನೆ. ಮತ್ತೊಂದು ಮನೆಯಲ್ಲಿ ನಮಗೆ ಸಿಕ್ಕಿದೆ, ಲಾಂಗ್ ಮತ್ತು ಬಜೆಟ್ ಇದೆಲ್ಲ ಸಿಕ್ಕಿದೆ. ಸರ್, ಈಗ ರೌಡಿಯಲ್ಲಿ ಆ್ಯಕ್ಟಿವ್ ಇನ್ಆ್ಯಕ್ಟಿವ್ ವೈಟ್ ಕಾಲರ್ ಕ್ರಿಮಿನಲ್ ಇದ್ದಾರಲ್ಲ, ಅವ್ರು ನಿಮ್ಮ ಗಮನಕ್ಕೆ ಬಂದಿದ್ದೀರಾ? ಖಂಡಿತ ಅವ್ರ ಮೇಲೆ ಕೂಡ ರೌಡಿಸಿಗೆ ನಾವು ವೈಟ್ ಕಾಲರ್
ಅದು ಈಗ ಟ್ರೆಂಡ್ ಚೇಂಜ್ ಆಗಿದೆ, ಸ್ವಲ್ಪ ಹಳೆಯ ರೀತಿಯಿಂದ ಈಗ ಅವರು ಕೂಡ ಅಪ್ಗ್ರೇಡ್ ಆಗಿದ್ದಾರೆ. ಸೊ ನಾವು ಅವರು ಕೂಡ ವಾಚ್ ಮಾಡ್ತಾ ಇದ್ದೀವಿ. ಅವ್ರ ಮೇಲೆ ಕೂಡ ರೌಡಿ ಸೀಟ್ ಅವ್ರು ರೌಡಿ ಶೀಟ್ ಸರ್. ಆಮೇಲೆ ಈ ಚೀಟದ ಬಗ್ಗೆ ನೀವು ಹೇಳಿದ್ರಲ್ಲ, ಅದು ಭಾಳ ವರ್ಷಟ್ಟು ಇದಾಗ್ತಾ ಇದೆ ಸರ್. ಎಲ್ಲ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಅದಾಗಿದೆ. ಕೊಡ್ತಾ ಇದ್ದೀವಲ್ಲ ಜನರಿಗೆ, ಈ ಥರ ಯಾರು ಚೀಟಿ ವ್ಯವಹಾರಕ್ಕೆ ಬರ್ತಾರೆ ಅವರಿಗೆ ಹಣ ಕೊಡಬೇಡ, ಯಾರು ಚೀಟಿ ವ್ಯವಹಾರ ಮಾಡ್ತಾರೆ ಆರೋಪಿ ಮೇಲೆ ಕೂಡ ನಾವು ರೌಡಿ ಸೈಡ್ ಓಪನ್ ಮಾಡ್ತಾಯಿದ್ವಿ. ಈಗ ಬಂಗಾರಪೇಟೆಯಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ, ಸೈನಿಕ್ ಸ್ಟೇಷನಲ್ಲಿ ಇನ್ವೆಸ್ಟಿಗೇಷನ್ ಇತ್ತು, ಅವ್ರ ಮೇಲೆ ರೌಡಿ ಸೈಡ್. ಸರ್ ಈಗ ಲಾಸ್ಟ್ ಮೆಸೇಜ್ ಏನು ಹೇಳ್ತಾರೆ ಜನರಿಗೆ ಹೆಲ್ಮೆಟ್ ಬಗ್ಗೆ? ಹೆಲ್ಮೆಟ್ ದಯವಿಟ್ಟು ಒಂದು 2 ಮಿನಿಟ್ಸಲ್ಲಿ ಹೇಳ್ಬಿಡಿ. ದಯವಿಟ್ಟು ಹೆಲ್ಮೆಟ್ ಧರಿಸಿ. ಇದು ನಿಮ್ಮ ಜೀವನಕ್ಕೋಸ್ಕರ ಇದೆ, ನಿಮ್ಮ ಜೀವನ ನಿಮ್ಮ ಫ್ಯಾಮಿಲಿಗೋಸ್ಕರ ಇದೆ. ಸೊ ವಿಲ್ ಸೇವ್ ಯುವರ್ ಲೈಫ್. ಸೊ ನಾವು ನಾಳೆಯಿಂದ 8ನೇ ತಾರೀಕಿಂದ ಸ್ಟ್ರಿಕ್ಟಾಗಿ ಎನ್ಫೋರ್ಸ್ಮೆಂಟ್ ಮಾಡ್ತೀವಿ. ಆವಾಗ ಯಾವುದೇ ಮುಲಾಜ್ ನಾವು ಕೊಡಲ್ಲ. ಸೊ ಸಾಕಷ್ಟು ನಾವು ಅವೇರ್ನೆಸ್ ಕೊಟ್ಟಿದ್ದೀವಿ. ಸೊ ದಯವಿಟ್ಟು ಹೆಲ್ಮೆಟ್ ಧರಿಸಿ, ಬೋತ್ ರೈಡರ್, ಪಿಲಿಯನ್ ರೈಡರ್ ಆ್ಯಂಡ್ ಡ್ರೈವರ್. ಹೆಲ್ಮೆಟ್ ಬಿಟ್ಟು ಬಾಕಿ ಟ್ರಾಫಿಕ್ ಕಾನೂನು ಏನಿದೆ ಅದು ಕೂಡ ಪಾಲನೆ ಮಾಡಿ. ಈ ಕಾರ್ಯಕ್ರಮದ ಅಧ್ಯಕ್ಷರು ವಹಿಸಿಕೊಂಡಿದ್ದಾರೆ. ಅವರ ಒಂದು ಅನುಮತಿ ಮೇರೆಗೆ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಸಹೋದರಿ ಮಿತ್ರರು, ಇಲ್ಲಿ ಹಾಜರಿರ್ತಕ್ಕಂತಹ ಎಲ್ಲ ಕೆಜಿಎಫ್ ನಗರದ ಸಾರ್ವಜನಿಕರು, ಹಿರಿಯರು ಹಾಗೂ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮ ಮಿತ್ರರೇ, ಇವತ್ತು ಕೆಜಿಎಫ್ ನಗರದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಈ ಒಂದು ಸಾರ್ವಜನಿಕ ಜನಸಂಪರ್ಕ ಸಭೆಯನ್ನು ಮಾನ್ಯ SP ಸಾಹೇಬರ ಒಂದು ನಿರ್ದೇಶನದ ಮೇರೆಗೆ ಜನರ ಕುಂದುಕೊರತೆಗಳನ್ನು ಜನರನ್ನು ಒಟ್ಟಾಗಿ ಸೇರಿಸಿ ಅವರ ಸಮಸ್ಯೆಗಳನ್ನು ಆಲಿಸಬೇಕು, ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ನಮ್ಮ ಇಲಾಖೆಯ ವತಿಯಿಂದ ನೀಡಬೇಕು ಅನ್ನುವ ಉದ್ದೇಶವನ್ನು ಇಟ್ಕೊಂಡು ಇವತ್ತು ನಿಮ್ಮ ಮುಂದೆ ಪೊಲೀಸ್ ಇಲಾಖೆ ಬಂದಿದೆ. ತಮ್ಮ ಒಂದು ಕುಂದುಕೊರತೆಗಳ ಬಗ್ಗೆ ಸವಿಸ್ತಾರವಾಗಿ ನಾವು ಈ ಸಭೆಯಲ್ಲಿ ಮುಕ್ತವಾಗಿ ಚರ್ಚಿಸಬಹುದು. ನಿಮ್ಮ ಸಮಸ್ಯೆಗಳ ಬಗ್ಗೆ ಮಾನ್ಯ SP ಸರ್ ಮುಂದೆ ಹೇಳ್ಬೋದು. ನಮ್ಮ ಇಲಾಖೆ ವ್ಯಾಪ್ತಿಗೆ ಬರ್ತಕ್ಕಂತಹ ಸಮಸ್ಯೆಗಳನ್ನು ನಾವು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತು ಸಾರ್ವಜನಿಕರಿಗೆ ಕಾನೂನು ಅರಿವು, ಕಾನೂನುಗಳು ನಮ್ಮಲ್ಲಿ ಜಾರಿಯಾಗಿವೆ, ಆದರೆ ಅವು ಇಂಪ್ಲಿಮೆಂಟ್ ಆಗೋದು ಬಹಳ ಕಡಿಮೆ. ಅದಕ್ಕೆ ಸಾರ್ವಜನಿಕರ ಒಂದು ಸಹಕಾರ, ಒಂದು ಕಾನೂನು ಜಾರಿಯಾಗಬೇಕಂದ್ರೆ ಸಾರ್ವಜನಿಕರ ಸಹಕಾರ ಅತ್ಯಂತ ಮುಖ್ಯ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಪೊಲೀಸ್ ಇಲಾಖೆಯಿಂದ ಏನು ಅಭಿಯಾನಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ, ಸಾರ್ವಜನಿಕ ಸಭೆಯಾಗಲಿ ಅಥವಾ ರಸ್ತೆ ಸುರಕ್ಷಾ ನಿಯಮಗಳಾಗಲಿ, ಪೋಕ್ಸೋ ಕಾಯ್ದೆ ಬಗ್ಗೆ ಆಗಲಿ, ಚೈಲ್ಡ್ ಮ್ಯಾರೇಜ್ ಬಗ್ಗೆ ಆಗಲಿ, ಮನೆ ಕಳ್ಳತನ ಆಗಲಿ, ಇನ್ನು ಬೇರೆ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಕ್ಕಂತಹ ಒಂದು ಯಾರೇ ಏನು ಕಿಡಿಗೇಡಿಗಳಾಗಲಿ, ಇಂಥವ್ರ ಬಗ್ಗೆ ಕ್ರಮ ತಗೊಳ್ಳೋಕ್ಕೆ ಸುಮಾರು ಜನ ಮುಂದೆ ಬರುವುದಿಲ್ಲ. ಆ ನಿಟ್ಟಿನಲ್ಲಿ ನಮ್ಮೆಲ್ಲರನ್ನು ಒಟ್ಟಾಗಿ ಸೇರಿಸಿ ಒಂದು ಸಾರ್ವಜನಿಕರ ಅಭಿಪ್ರಾಯವನ್ನು ಪಡೆಯಬೇಕು. ಇಲಾಖೆಯಿಂದ ನಾವು ಏನು ಮಾಡ್ತಾ ಇದ್ದೀವಿ, ನಾವು ಯಾವ ರೀತಿ ನಿಮಗೆ ರಕ್ಷಣೆ ಕೊಡ್ತೀವಿ ಅನ್ನೋ ಬಗ್ಗೆ ಚರ್ಚೆ ಮಾಡಿ ಈ ಸಭೆಯಲ್ಲಿ ಚರ್ಚೆ ಮಾಡುವ ಸಂಬಂಧ ಈ ಒಂದು ಸಾರ್ವಜನಿಕ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ಆ ಸಭೆಯಲ್ಲಿ ನಾವೆಲ್ಲರೂ ಬಂದಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಸಾಹೇಬರು ಉಪಸ್ಥಿತರಿದ್ದಾರೆ. ಮುಕ್ತವಾಗಿ ಚರ್ಚಿಸಿ ಈ ಸಭೆಯನ್ನು ಯಶಸ್ವಿಗೊಳಿಸಬೇಕಂತೇಳಿ ನಾನು ನಿಮ್ಮೆಲ್ಲರ ಒತ್ತಾಯದ ಮೇರೆಗೆ ಮತ್ತು ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ನಿಮ್ಮೆಲ್ಲರಲ್ಲಿ ಕಳಕಳಿಯ ಮನವಿಯನ್ನು ಮಾಡಿಕೊಡ್ತೇನೆ. ಆ ನಿಟ್ಟಿನಲ್ಲಿ ಇದನ್ನೆಲ್ಲರೂ ನಾವೆಲ್ಲರೂ ಈ ಸಭೆಯಲ್ಲಿದ್ದೀರಿ. ಈ ಸಭೆಯಲ್ಲಿ ನಿಮ್ಮ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ಸದುಪಯೋಗಪಡಿಸಿಕೊಳ್ಳಿ ಅಂತೇಳಿ ನಮ್ಮೆಲ್ಲರಿಗೂ ನಾನು ಕೇಳಿಕೊಳ್ತಾ, ನನಗೆ ಈ ಪ್ರಸ್ತಾವಿಕ ಭಾಷಣವನ್ನು ಮಾಡೋದಕ್ಕೆ ಅನುವು ಮಾಡಿಕೊಟ್ಟಂತ ನಮ್ಮ SP ಸರ್ ಅವರಿಗೆ ಮತ್ತು ನಮ್ಮೆಲ್ಲರಿಗೂ ವಂದಿಸಿ ಅಲ್ಲಿ ಮಾತು ಮುಗಿಸಿ ಜೈ ಹಿಂದ್ ಜೈ ಕರ್ನಾಟಕ. ಹೆಲ್ಮೆಟ್ ಹಾಕೋದಿಲ್ಲ, ಮತ್ತು ಮೊದಲನೇದಾಗಿ ತಾಳ್ಮೆಯನ್ನು ಬೆಳೆಸ್ಕೋಬೇಕು. ತಾಳ್ಮೆ ಇಲ್ಲ ಅಂದರೆ ಆಕ್ಸಿಡೆಂಟ್ ಆಟೋಮೆಟಿಕ್ ಆಗುತ್ತೆ. ಈ ಮುಂದೆ ಯಾರೋ ಹೋಗ್ತಾ ಇರ್ತಾರೆ, ಅದನ್ನು ಓವರ್ಟೇಕ್ ಮಾಡೋದು, ಇಲ್ಲ ಅವ್ರು ಏನೋ ಮಾಡ್ಕೊಂಡು ಹೋಗೋದು, ವೀಲಿಂಗ್ ಮಾಡೋದು, ಇವೆಲ್ಲ ಮಾಡೋದ್ರಿಂದ ಅಪಘಾತಗಳು ಹೆಚ್ಚಾಗುತ್ತೆ. ಏನು ನಾನು ಸ್ಟ್ಯಾಟಿಸ್ಟಿಕ್ಸ್ ಹೇಳಿದೆ, ಪ್ರತಿದಿನ 30 ಜನ ಸಾಯ್ತಾರೆ. 30 ಜನ ಪ್ರತಿದಿನ ಸಾಯ್ತಾರೆ. 30 ಕುಟುಂಬಗಳು ಹಾಳಾಗ್ತದೆ. 30 ಕುಟುಂಬಗಳ ಪ್ರತಿನಿತ್ಯದ ಜೀವನ ಹಾಳಾಗ್ತದೆ. ಅದನ್ನು ನೋಡಬೇಕು. ಅದೇ ರೀತಿಯಾಗಿ
ಏನು ಅಪಘಾತಗಳಿಗೆ ಪ್ರಮುಖ ಕಾರಣ ಅಂತ ನಮ್ಮ ಸ್ಟಡೀಸ್ ಏನು ಹೇಳಿದ್ದಾರೆ. ಮೊದಲನೇದಾಗಿ ಅತಿ ವೇಗ, ಓವರ್ ಸ್ಪೀಡು, ಮತ್ತು ಹೆಲ್ಮೆಟ್ ಇದ್ದರೆ ಓಡಿಸುವಂಥದ್ದು, ಸೀಟ್ ಬೆಲ್ಟ್ ಉಪಯೋಗಿಸ್ತಿರುವಂಥದ್ದು, ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡುವಂಥದ್ದು, ಮೊಬೈಲ್ ಬಿಡಿಸಿ ವಾಹನವನ್ನು ಚಾಲನೆ ಮಾಡುವಂಥದ್ದು. ಮತ್ತು ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ರಾಬರ್ಟ್ಸನ್ ಪೇಟೆ KGF ಅಲ್ಲೇ ಅಪ್ರಾಪ್ತರು ಏನು ಮೈನರ್ ಹುಡುಗರು ಗಾಡಿ ಓಡಿಸಿ ಡೆತ್ ಆಗಿದೆ. ದಯಮಾಡಿ ಏನು ಪೇರೆಂಟ್ಸ್ ಇದ್ದೀರಾ, ದಯಮಾಡಿ ಮೈನರ್ ಮಕ್ಕಳಿಗೆ ವೆಹಿಕಲ್ಸನ್ನು ನೀಡಬೇಡಿ. ಈಗ ವೆಹಿಕಲ್ಸನ್ನು ನೀಡಿದ್ರೆ ವಾಹನ ಯಾರು ಮಾಲೀಕ ಇರ್ತಾರೆ ಮತ್ತು ಅವರ ಪೋಷಕರು ಯಾರಿರ್ತಾರೆ ಅವ್ರ ಮೇಲೆ ಸಹ ಕೇಸ್ ಆಗುತ್ತೆ, ಮಕ್ಕಳಿಗೂ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ. ಕೆಲವು ಪ್ರಾಣಾನಿ ಕಳ್ಕೊಂಡಿದ್ದಾರೆ, ಕೆಲವರೆಲ್ಲ ವೆಹಿಕಲ್ ಕೊಟ್ಕೊಂಡು 6 ತಿಂಗಳು 1 ವರ್ಷ ಬೆಡ್ ರೆಸ್ಟ್ ಅಂತಿದ್ದಾರೆ. ಅದರಾಗೋದು ಬೇಡ. ಅದೇ ರೀತಿಯಾಗಿ ಈಗ ಏನು ಹೆಲ್ಮೆಟ್ಟು ಈಗ ಟ್ರಾಫಿಕ್ ಅವೇರ್ನೆಸ್ ಮಾಡಿ ಹೆಲ್ಮೆಟ್ ಕಡ್ಡಾಯ ಮಾಡ್ತಿದ್ವಿ 8ನೇ ತಾರೀಕಿಂದ. ಇದನ್ನೇನು ದಂಡ ವಸೂಲಿ ಪೊಲೀಸರು ಏನಪ್ಪ ರೋಡ್ ನಿಂತ್ಕೊಂಡು ದಂಡ ವಸೂಲಿ ಮಾಡಿ ಸರ್ಕಾರ ಕಟ್ತಿದ್ದಾರೆ, ಪೊಲೀಸರು ತಗೋತಿದ್ದಾರೆ ಅಂತ ಅನ್ಕೊಂಡ್ಬಿಡಿ. ದಯಮಾಡಿ ನಾವು ಮಾಡ್ತಿರೋ ಕಾರ್ಯಕ್ರಮ ತಮ್ಮೆಲ್ಲರ ಜೀವ ಉಳಿಸೋದು, ತಮ್ಮೆಲ್ಲರ ಏನು ಸಾವು ನೋವು ಆಗ್ತಿರೋಂಥ ನೋಡ್ಕೊಳ್ಳೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು 8ನೇ ತಾರೀಕಿಂದ ಕಟ್ಟುನಿಟ್ಟಾಗಿ ಜಾರಿ ಮಾಡ್ತಿದ್ದೀವಿ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಯಾವುದೇ ಒಂದು ಗಾಂಜಾವನ್ನು ಸಾಗಾಟ ಮಾಡಿದರೆ ಅಥವಾ ವಶದಲ್ಲಿ ಇಟ್ಕೊಂಡಿದ್ರೆ ಅದನ್ನು ಮಾರಾಟ ಮಾಡಿದರೆ ಸ್ಮಾಲ್ ಕ್ವಾಂಟಿಟಿ ಇದ್ದರೆ ಸೆಕ್ಷನ್ NDPS ಸೆಕ್ಷನ್ 20A ಅಡಿಯಲ್ಲಿ ಅವರಿಗೆ 1 ವರ್ಷ ಜೈಲು ಶಿಕ್ಷೆ ಮತ್ತು 10,000 ರೂಪಾಯಿ ದಂಡ ವಿಧಿಸ್ತಾರೆ. ಅದು 1 kg ಮೇಲ್ಪಟ್ಟು ಅವರ ವಶದಲ್ಲಿದ್ದರೆ ಸಾಗಾಟ ಮಾಡಿದರೆ ಅವರಿಗೆ ಅದು ಕಮರ್ಷಿಯಲ್ ಕ್ವಾಂಟಿಟಿ ಅಂತೇಳಿ 10 ವರ್ಷದಿಂದ 20 ವರ್ಷಗಳ ತನಕ ದಂಡ, 20 ಪನಿಷ್ಮೆಂಟ್ ಇದೆ. ನಂತರ 1 ಲಕ್ಷದಿಂದ 2 ಲಕ್ಷ ತನಕ ದಂಡವನ್ನು ವಿಧಿಸಲಾಗುತ್ತದೆ. ಅದೇ ರೀತಿಯಾಗಿ ಸೆಕ್ಷನ್ 27B ಅಡಿಯಲ್ಲಿ ಗಾಂಜಾ ಕನ್ಸ್ಯೂಮ್ ಮಾಡಿ ಅಫೆನ್ಸ್ ಆದರೆ 6 months ಪನಿಷ್ಮೆಂಟ್ ಮತ್ತು 1,000 ರೂಪಾಯಿ ದಂಡ ಸಹ ಇರ್ತದೆ. ಮತ್ತು ಇಂಥವರಿಗೆ ಸೆಕ್ಷನ್ 27 ಅಡಿಯಲ್ಲಿ ಯಾರೇ ಗಾಂಜಾ ಸಾಗಾಟ ಮಾಡುವ, ಅಕ್ರಮ ವ್ಯಾಪಾರ, ಹಣಕಾಸು ಮತ್ತು ಅಪರಾಧಿಗಳಿಗೆ ಆಶ್ರಯ ನೀಡಿದ 27A ಅಡಿಯಲ್ಲಿ ಅವರಿಗೆ 10 ವರ್ಷಗಳ ಕಾರಾಗೃಹ ಶಿಕ್ಷೆ ಮತ್ತು 1 ಲಕ್ಷ ರೂಪಾಯಿಗಳವರೆಗೂ ದಂಡವನ್ನು ಸಹ ವಿಧಿಸಬಹುದು. ಇತ್ತೀಚಿನ ದಿನಗಳಲ್ಲಿ ಕಂಡುಬರುವುದು ಅಂತಂದ್ರೆ ಡಿಜಿಟಲ್ ಅರೆಸ್ಟ್. ಈ ಡಿಜಿಟಲ್ ಅರೆಸ್ಟ್ ಅನ್ನ ಹೊರಡು ನಮ್ಮ ಕಾನ್ಸ್ಟಿಟ್ಯೂಷನ್ ನಮ್ಮ ಸಂವಿಧಾನದಲ್ಲೂ ಇಲ್ಲ, ನಮ್ಮ ಲಾನಲ್ಲೂ ಇಲ್ಲ. ಡಿಜಿಟಲ್ ಅರೆಸ್ಟ್ ನೀವು ಅಲ್ಲೇ ಕೂತ್ಕೊಂಡು ನಿಮ್ಮನ್ನ ಎದುರಿಸ್ತಾರೆ, ನಿಮ್ಮ ಮೈಂಡ್ ಅನ್ನ ಬ್ಲಾಕ್ ಮಾಡ್ತಾರೆ. ಹೇಗಪ್ಪ ಅಂತಂದ್ರೆ ನಾನು CBI ಆಫೀಸರ್, ಮತ್ತೆ ನಾನು ಪೊಲೀಸ್ ಆಫೀಸರ್, ನಾನು IPS, ನಾನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ IB ಇಂದ ನಾನು ಕಾಲ್ ಮಾಡ್ತಾ ಇದ್ದೀನಿ ಅಂತೇಳಿ ನಿಮಗೆ ಎದುರಿಸ್ತಾರೆ. ದಯವಿಟ್ಟು ಇದು ಯಾವುದು ಕೂಡ ಡಿಜಿಟಲ್ ಅರೆಸ್ಟ್ ಅಂತ ಹೇಳಿ ಒಂದು ವರ್ಡ್ ಬಂದಿದೆ ಅಂತಂದ್ರೆ ಇದನ್ನ ಫ್ರಾಡ್ ಅಂತ ತಿಳ್ಕೊಬೇಡಿ, ನಿಮಗೆ ಮೋಸ ಮಾಡ್ತಾ ಇದ್ದಾರೆ ಅಂತೇಳಿ ನೀವು ತಿಳ್ಕೊಬೇಕು. ಯಾವುದೇ ಕಾರಣಕ್ಕೂ ಯಾವುದೇ ಲಾನಲ್ಲಿ ಯಾವುದೇ ಕಾನೂನಲ್ಲಿ ಡಿಜಿಟಲ್ ಅರೆಸ್ಟ್ ಅಂತೇಳಿ ಇಲ್ಲ. இளைஞர்கள் வாழ்வில் முன்னேற்றத்தை மட்டும் கனவு கண்டு அதற்கான வாய்ப்பு அமையாமல் தினந்தோறும் இயங்குபவர்கள் பல பேர் உண்டு. அப்படிப்பட்ட இளைய சமுதாயத்தினர் ஏதேனும் நாம் சாதித்து வாழ்வில் அங்கீகாரம் பெற மாட்டோமா என்ற இயக்கங்கள் போக்கும் வகையில் இனிதே துவங்கப்பட்டதுதான் ஸ்ரீ சாய் காம்ப்ளெக்ஸ். புதியதொரு வியாபார யுக்தி பெற்று முழு நேர வெற்றி பெற்ற வியாபாரியாக வாழ்வில் வெற்றி நடை போட்டு உங்கள் வாழ்நாளில் நீங்கள் வெற்றியால் என்றும் சொலித்து அடுத்த தலைமுறைக்கு உதாரணமாகிட நல்லதோர் தொடக்கத்தை ஏற்படுத்தும் வகையில் கட்டப்பட்டுள்ளது. ஸ்ரீ சாய் வணிக வளாகம் தங்கவயலின் ஆங்கிலேயர்கள் விட்டு சென்ற கட்டிடக்கலை மீண்டும் உங்கள் கண் முன் காண நீங்கள் அதற்கு செல்ல வேண்டிய ஒரே இடம் BML ஸ்ரீநகரில் மெயின் ரோட்டில் அமைந்துள்ள ஸ்ரீ சாய் காம்ப்ளெக்ஸ் மட்டுமே. ஒரு முறை நீங்கள் விஜயம் செய்தால் மட்டும் போதும், உங்கள் வாழ்வில் புதியதொரு தொடக்கம் உண்டாகும்.